ಬಂದಿರೋದು ನಿನ್ನೆನಾ? ನನ್ನೆ. ಯಾರ ಜೊತೆ ಬಂದಿದ್ಯೋ? ನನ್ನ ಹೆಂಡತಿ ಜೊತೆ. ಹೆಂಡತಿ? ನಿನ್ ಬಿಟ್ರೆ ನಾನ್ ಸತ್ತ ಹೋಗ್ಬಿಡ್ತೀನಿ ಅಂತ ಡೌ ಮಾಡ್ತಿದ್ದೆ. ಅದು ನಾನ್ ಸಾಯೋಣ ಅಂತ ಹೋಗಿದ್ದೆ ಕಣೆ. ನಿನ್ನಂತ ಮಾನ್ಗಿಟ್ಟೆಲ್ಲ ಬರ್ತಿರ್ಬೇಕಾದ್ರೆ ನಾನ್ಯಾಕೆ ಸಾಯ್ಬೇಕು ಅಂತ ಹಿಂತಿರುಗಿ ಬಂದ್ಬಿಟ್ಟೆ. ಅಲ್ಲ ನಾನ್ ನೋಡಿದ ತಕ್ಷಣ ಅಡ್ ಮಾಡಿ ಕಿಸ್ ಮಾಡ್ತಾ ಇದ್ದೆ, ಈಗ ಸುಮ್ಮನೆ ನಿಂತ್ಬಿಟ್ಟಿದ್ಯಾ? ಮಿಕ್ಸರ್ ಬೇಕರಿ ಇರ್ಬೇಕಾದ್ರೆ ಯಾರ್ ಬೇಕಾದ್ರೂ ಟೇಸ್ಟ್ ಮಾಡ್ಬೋದು. ಈಗೊಬ್ಬ ಅದನ್ನ ಕೊಂಡ್ಕೊಂಡು ಪಟ್ನ ಕಟ್ಟಿ ಮನೇಲಿ ಇಟ್ಕೊಂಡಿದ್ದಾನೆ. ಅವನು ಮಾತ್ರ ತಿನ್ನಬೇಕು. ಓ, ನಿನ್ ಗಂಡ ಮಾತ್ರ ಟೇಸ್ಟ್ ಮಾಡ್ಬೇಕಾ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಿಒ ಲ್ಯಾಂಗ್ವೇಜ್ ಸಿಒ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದರ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ. ಯಾಕಮ್ಮ ನೀನ್ ಯಾಕೆ ಎಕ್ಸಾಮ್ ಅಲ್ಲಿ ಫೇಲ್ ಆದೆ? ನಾನು ಎಕ್ಸಾಮ್ ಬರ್ತಿಲ್ಲ ಸರ್. ಹೌದಾ, ಯಾಕಮ್ಮ? ಐ ಆಮ್ ಮೆಚೂರ್ಡ್ ಸರ್. ಓಕೆ. ಏನೋ ಚರಣ್, ನೀನ್ ಯಾಕಪ್ಪ ಫೇಲ್ ಆದೆ? ನಾನು ಎಕ್ಸಾಮ್ ಬರ್ದಿಲ್ಲ ಸರ್. ಅದೇ ಯಾಕೋ ಬರ್ದಿಲ್ಲ? ಐ ಮೆಚೂರ್ಡ್ ಸರ್. ನೀವು ಮೆಚೂರ್ಡ್? ಏನಂತ ತಾನು ರಿಪೀಟ್ ಮಾಡಿರ್ತಾರೆ. ಮಚ್ಚ ಅಲ್ಲಿ ನೋಡು, ವಾವ್, ಅಲ್ಲಿ ನೋಡು, ಹುಡುಗಿ ಸಖತ್ತಾಗವಳೆ. ನಂಬರ್ ಇಸ್ಕೊಳ್ಳೋಣ. ಹುಡುಗಿಯರ್ಕ ಹೋಗಿ ನಂಬರ್ ಇಸ್ಕೊಳಕ್ ಹೋದ. ಏನ್ರಿ ಇಮ್ಯಾಜಿನ್ ಮಾಡ್ಕೊರಿ, ನಾ ಬ್ಯಾರೆ ಹುಡುಗಿದ್ದೇನೆ ಅಂತೇಳಿ. ಮೇಲೆ ಹಂಗ್ಯಾಕ್ರಿ ನಿಮ್ಮ ಹೊಡೋದು? ನಮ್ ಮದ್ವೆ ಆಗ್ಯದ, ಬಂದ್ ತೊಡಿ ಮೇಲ್ ಮಕ್ಕೋತಿ. ಬೇರೆದವ್ರ ಗಂಡನ್ ತೊಡಿ ಮೇಲ್ ಮಕ್ಕೊಳಕ್ ನಾಚಿಕೆ ಬರ್ಲ? ಆಮೇಲೆ ನೀವು ಬೇರೆ ಹುಡುಗಿ ಅನ್ಕೊಂಡ್ರೆ ಯಾವ್ದು ತಿಳ್ಕೊತಾರೆ ಅಂತ. ಬ್ರದರ್, ನೀವ್ ಯಾರಿಗಾಗ್ತೀರಾ? ನಾನ್ ನನ್ನ ಹೆಂಡತಿಗೆ ಹಾಕ್ತೀನಿ. ನಾನ್ ಕೇಳಿದ್ದು ವೋಟಿಂಗ್ ಬಗ್ಗೆ. ವೋಟಿಂಗ್ ಆಗ್ಲಿ ಬ್ಯಾಟಿಂಗ್ ಆಗ್ಲಿ ನಾನ್ ಹೆಂಡತಿಗೆ ಹಾಕೋದು. ಒಟ್ಟಿಗಾಗಿ ಬ್ಯಾಟಿಂಗ್ ಒಂದು ಹೆಂಡತಿಗೆ ಹಾಕೋದು ಸರಿಯಾದ ಉತ್ತರ ಕೊಟ್ಟರು. ರ್ಯಾಗಿಂಗ್. ಬೈ, ನಿಮ್ ಹುಡುಗಿಗೆ ಯಾರೋ ಇಲ್ಲಿ ರೂಟ್ ಬಿಡ್ತಾವ್ರ, ಬೇಗ ಬಾಬಾ ಇಲ್ಲಿ. ಹೌದಾ? ಬಂದೇ ಇರೋ. ಬಂದ ಬಾಗ. ಏಯ್, ಏನೋ ಗುರಾಯಿಸ್ತಾ ಇದ್ಯಾ? ಅವಳು ನನ್ನ ಹುಡುಗಿ, ನಮ್ಮಿಬ್ರಿಗೂ 10 ವರ್ಷದ ಪ್ರೀತಿ. ನೀನ್ ಜುಜ್ಮಿ ಕಾಸು ತೋರಿಸಿದ ತಕ್ಷಣ ಇವ್ರು ಬಂದು ಕುತ್ಕೊಂಡ್ಬಿಟ್ಟಾರ. ನಮ್ದು ಟ್ರೂ ಲವ್. ಏನದು ಟ್ರೂ ಲವ್? ನಡಿಬೇಡಿ, ಈ ಬಿಕಾರಿ ಹತ್ರ ಏನ್ ಮಾತು? ಬೇಬಿ, ನಮ್ಮಿಬ್ರದ್ದು 10 ವರ್ಷದ ಲವ್. ಯಾವ ಬೇಬಿ ಇಲ್ಲ ತೋರಿಸ್ತು ನೋವಿಲ್ಲ ನಾವು. ಬಿಜ್ಲು ಫಸ್ಟ್ ನೈಟ್ ಈ ಕಡೆ. ಫಸ್ಟ್ ನೈಟ್ ಈ ಕಡೆ. ನಡಿ ಲೈಟರ್ಸು ಲೈಟರ್ಸನ. ಬಿಜ್ಲು, ನೀನ್ ಆ ಕಡೆ ಹೋದ್ರೆ ಈ ಕಡೆ ಡೋರ್ ಪರ್ಮನೆಂಟ್ ಕ್ಲೋಸ್ ಆಗುತ್ತೆ. ನೀನೇನಾದ್ರೂ ಆ ಕಡೆ ಹೋದ್ರೆ ಈ ಕಡೆ ಬರಂಗೇ ಇಲ್ಲ. ಅಕ್ಕತಕಟ ಒಳ್ಳೆ ರೊಮ್ಯಾಂಟಿಕ್ ಮಾಡಲಿ, ಒಳ್ಳೆ ತಲೆನೋವು ತಂದಿಟ್ರೆ ಇದಕ್ಕೆ ನಿಮ್ಮ ಹತ್ರ ಏನಾದ್ರು ಪರಿಹಾರ ಇದೆಯಾ? ಏನಾದ್ರೂ ಪರಿಹಾರ ಇದ್ರೆ ನೋಡಿ ಕಮೆಂಟ್ ಮಾಡಿ, ಅದೇ ರೀತಿ ಮಾಡಕ್ಕಾಗುತ್ತೆ ಅಂತ. ನಾವೇ ಕೆಲ್ಸ ಕೊಟ್ಟಿಲ್ಲ ಅಂದ್ರೆ ಏನಪ್ಪಾ, ಏನೇನ್ ಕೆಲ್ಸ ಮಾಡ್ತೀಯಾ? ಡ್ರೈವಿಂಗ್ ಬರುತ್ತಾ? ಡ್ರೈವಿಂಗ್ ಅಲ್ಲಿ ಎಕ್ಸ್ಪರ್ಟ್ ನಾನು. ಕಾರ್ನ ವೀಲಿಂಗ್ ಎತ್ತಿ ನಿಲ್ಸ್ಬಿಡುವೆ, ಕಾರ್ ಒಂದಿಲ್ಲ ಅಷ್ಟೇ. ಪ್ಲಂಬಿಂಗ್ ಬರುತ್ತಾ? ಪ್ಲಂಬಿಂಗು ಎಕ್ಸ್ಪರ್ಟ್ ನಾನು. ಒಂದಕ್ಕೊಂದ ಜಾಯಿಂಟ್ ಮಾಡ್ಬಿಟ್ಟು ಆಚೆ ಬಿಟ್ಬಿಡ್ತಿದೆ, ಪೈಪ್ ಇಲ್ಲ. ಪೇಂಟಿಂಗ್ ಅಲ್ಲಿ ನನ್ಗೆ ಹೆಸರು ಬಂದದ್ದು ರವಿ ವರ್ಮಾ ಆಡ್ತರ ಮಾಡ್ಬಿಡ್ತೀನಿ ನಾನು. ರವಿ ವರ್ಮಾ ಆಡ್ತಾರ ಮಾಡ್ತೀಯ? ಏನೇನ್ ಪೇಂಟಿಂಗ್ ಮಾಡಿದ್ಯಾ ಇಲ್ಲಿ ತನಕ? ನೋಡಿ, ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಬಿಳಿ ಹಾಳೆ ಮೇಲೆ ಪೇಂಟ್ ಮಾಡಿದ್ದೀನಿ. ಕಾಲೇಜಲ್ಲಿ ಇರ್ಬೇಕಾದ್ರೆ ಬಾತ್ರೂಮ್ ಗೋಡೆಲೆಲ್ಲ ನಂದೇ ಪೇಂಟ್. ಆಮೇಲೆ ಮನ್ ಹರಿಶ್ಚಂದ್ರ ಘಾಟಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಗೋಡೆ ಮೇಲೆ ಕುತ್ಕೊಂಡು ಪೇಂಟ್ ಮಾಡ್ತಿದ್ದಂತೆ. ನಮ್ಮನೆ ಗೋಡೆ ಮೇಲೆ ಪೇಂಟ್ ಮಾಡು, ನಾನ್ ನಿನ್ಗೆ 500 ರೂಪಾಯಿ ಕೊಡ್ತೀನಿ. ಬೇಡ ಕಣೆ, ಹೇಳ್ತಾ ಇದ್ದೀನಿ. ದಾರಿ ಹೋಗೋ ದರಿದ್ರನ ಕಾಸು ಕೊಟ್ಟು ಮನೆ ಕರಿತಿದ್ದೆ, ಬೇಡ.
ಸುಮ್ನೆ ಇದೆ, ಇಂಥವ್ರಿಗೆ ಕೆಲ್ಸ ಕೊಟ್ರೆ ನಮಗೂ ಪುಣ್ಯ ಬರುತ್ತೆ. ನೋಡ್ತಾ ಇರು, ನಮ್ಮ ಅತ್ತೆ ಬರೋ ವರ್ಷದೊಳಗಡೆ ಪಳಪಳ ಅಂತಿರುತ್ತೆ ಗೋಡೆ, ಫುಲ್ ಶಾಕ್ ಆಗ್ಬಿಡ್ತಾರೆ. ನಡಿಯಪ್ಪ. ಗೋಡೆ ಮೇಲೆ ಪೇಂಟ್ ಕೊಡಕ್ ಹಾಕೋದು. ನನಗ ಹೊಸದ ಹಳೆದಂತ ಏನು ವ್ಯತ್ಯಾಸ ಗೊತ್ತಿಲ್ಲ ಅಂದ. ಸಾಣದ ಕಂಡು ಬಟ್ ಹಾಕಿಂದ ನಷ್ಟ ಆಗಿದ್ದು. ಹಂಗಲ್ಲ ಕ್ಯೂಕ್ ಸಾಣದಿತ್ತಲ್ಲ, ಬಟ್ ಹಾಕಿ ಚೆಕ್ ಮಾಡಿಲ್ಲ ಹೆಂಗ ಆಗುತ್ತೆ ಬಟ್ ಹಾಕ್ಸಿರ ಅಂತ ಬಟ್ ಹಾಕ್ತದೆ ಕುಂಡ್ರೆ ಅದಕ್ಕೆ ಎಷ್ಟು ಸೀಟಿಗೆ ಇರ್ತಾವ ನೋಡು. ಇಲ್ಲ ನೈಟಿಗೆ ಬಿಡಂಗಿಲ್ಲ, ನಮ್ಮ ಅವ್ನ ಕರ್ಕಟ್ ನೀನ. ಹಾಗಾದ್ರೆ ಏಟ್ ಅಡ್ಡ ಆಗಿತ್ತದ ಈಗ ಬಾ ನೀ ಒಂದ್ ಈಟ್ ಅಡ್ಡ ಆಗಿತ್ತದ ಆಟ. ಈ ಟೆಟಗ ಆಗೈತಿ, ಇನ್ನ ಏಟ್ ಮಾಡಾವಿದ್ ಈಟ್ ಮಾಡಾದಿನ. ಇಡೀ ಪ್ರಪಂಚದಲ್ಲಿ ಯಾವ ಲವರ್ಗೂ ಕೊಟ್ಟಿರ್ಬಾರ್ದು ಅಂತ ಗಿಫ್ಟ್ ನಾನು ನಂಗೆ ತಂದು ಕೊಟ್ರೆ ನೀನ್ ಕೇಳಿದ್ನ ನಾನ್ ಕೊಡ್ತೀನಿ. ನಿನ್ನ ತನ ಹೇಳಿದ್ದು ಪ್ರಪಂಚದಲ್ಲಿ ಯಾವ ಲವರು ಕೊಟ್ಟಿರಬಾರ್ದು ಅಂತ ಗಿಫ್ಟ್ ಕೊಡು ಅಂತ. ಇದು ಗಿಫ್ಟಾ? ಅವನು ಭಾರಿ ಯೋಚನೆ ಮಾಡ್ತೇವೆ ಕೊಟ್ಟಾರೆ. ಯಾರು ಕುಡಿದ್ರೆ ಗಿಟ್ಟಿದ್ದಾನೆ. ಹುಡುಗಿ ಹತ್ರ ಮದ್ವೆಗೂ ಮುಂಚೆ ಇರುತ್ತೆ, ಮದ್ವೆ ಆದ್ಮೇಲೆ ಇರುತ್ತೆ, ಮದ್ವೆ ದಿನ ಇರಲ್ಲ. ಒಳ್ಳೇದು, ಮಂಡ್ಯದವ್ರು ತುಂಬಾ ಕ್ಲೇವರ್ ಇದ್ದಾರ. ಮದ್ವೆಗೆ ಮುಂಚೆ ಇರುತ್ತೆ, ಮದ್ವೆ ಆದ್ಮೇಲೆ ಇರುತ್ತೆ, ಮದ್ವೆ ದಿನ ಇರಲ್ಲ. ಹುಡುಗಿ ಹತ್ರ ಮೊಬೈಲ್ ಕರೆಕ್ಟ್ ಉತ್ತರ. ಬೇರೆ ಉತ್ತರ ಇದ್ರೆ ಕಮೆಂಟ್ ಮಾಡಿದ್ದೀನಿ. ಅಷ್ಟೊಂದು ಅರ್ಜೆಂಟ್ ಇದ್ರೆ ಪಕ್ಕದಲ್ಲಿರೋನ್ಗೆ ಆರ್ಎಲ್ಟಿ ಉದ್ಯಪ್ಸು. ನಮ್ಮ ಮನೆ ಸೊಟ್ಟ ಇನ್ ಹಾಡು ಎಲ್ಲಿಂದ ತರ್ಲಿ? ಆಗಿದ್ಮೇಲೆ ವೇಸ್ಟ್ ಮಾಡಿನ ಯಾಕೆ ಮಾಡಿಕೊಂಡಿದ್ಯಾ? ಮಕದ ಮೇಲೆ ದಿಂಬು ಅದ್ಮು ಗೊರಕೆ ಗಂಡ ಇಬ್ರು ಔಟ್. ಇಬ್ರು ಸೇರಿ ಮಾಡೋಣ ಬಾ. ಅಲೋ ಕೇಳಿಸ್ತಲ್ಲ? ಅಲೋ ನನ್ನ ಒಳಗಾಕ್ಸಕ್ ಮಾಡ್ತಾರೆ. ನಾವು ಹೊಸಾರು ಟಾಯ್ಲೆಟ್ ಎಲ್ಲ ಇಲ್ಲ ಇತ್ತಲ್ಲ. ದೇವ್ರೆ, ಒಂದ್ಸಲ ನೋಡಿ ಹೇಳಿ ನಮ್ಮಿಬ್ಬರ ಜಗಳ ಯಾವಾಗ ಮುಗಿಯುತ್ತೆ ಅಂತ. ಇಲ್ಲ, ನಿಮ್ಮ ಹೆಸರಿಲ್ಲ. ಏನು? ದೇವ್ರೆ ಪ್ಲೀಸ್ ಇನ್ನೊಮ್ಮೆ ಒಂದ್ಸಲ ನೋಡಿ ಹೇಳಿ. ಅಯ್ಯೋ ತಾಯಿ, ಇಲ್ಲ ನಿಮ್ ಹೆಸರು ಲಿಸ್ಟ್ ಅಲ್ಲಿ ನೋಡ್ದ್ಯಾ? ದೇವ್ರಿಗೆ ಗೊತ್ತು ನಿನ್ ಜಗಳ ಮಾಡೋದು ಯಾವತ್ತೂ ನಿಲ್ಸಲ್ಲ ಅಂತ. ಯಾವಾಗ್ಲೂ ನಿನ್ನೆ ಜಗಳ ಮಾಡ್ತೀಯ. ಸುಮ್ನೆ ಇನ್ನೆಸಿಲ್ಲ ಅಂದ್ರೆ ನಿಮ್ಮ ಆಯ್ಸ್ ಬಿಡೋದು ಅಂತ ಅರ್ಥ. ಫಸ್ಟ್ ಯಾರೊಬ್ರು ಕರ್ಕಳಿ ಅಂತ. ಅದ್ ಹೋಗ್ಲಿ ಬಿಡು, ನೀವ್ ಗಂಡಸ್ರು ಹೆಂಡತಿಗೆ ದಿನಾ ಸಿಗ್ತೀರಾ, ಆದ್ರೆ ಗರ್ಲ್ ಫ್ರೆಂಡ್ ಮಾತ್ರ ಯಾಕೆ ಅಪರೂಪಕ್ಕೆ ಸಿಗ್ತೀರಾ? ಅಟ್ಟಕ್ ದಿನ ಹತ್ಬೋದು, ಹಾಗಂತ ಬೆಟ್ಟದ ದಿನ ಹತ್ತಕ್ಕಾಗತ್ತ? ಆದ್ರೂ ಇತ್ತೀಚೆಗೆ ಅಟ್ಟನೂ ಸರಿ ಇಲ್ಲ, ಬೆಟ್ಟನೂ ಸರಿ ಇಲ್ಲ. ಯಾಕೆ? ಇತ್ತೀಚೆಗೆ ಮದ್ವೆ ಆದ ಹುಡುಗಿರು 3 ತಿಂಗಳಲ್ಲೇ ತಾಳಿ ಕಿತ್ಕೊಂಡು ಬಂದ್ಬಿಡ್ತಾರೆ. ರೀಸನ್ ಕೇಳಿದ್ರೆ ಗಂಜಾತಿಗೆ ಅವಮಾನ ಆಗೋ ತರ ಇರುತ್ತೆ. ನಮ್ ಜನ್ಮಕ್ಕಿಷ್ಟು. ಹಲೋ, ಕಟ್ಟಿರೋ ಹಸು ಕಿತ್ಕೊಂಡ್ ಹೋಗ್ಬಾರ್ದು ಅಂದ್ರೆ ಗೂಟ ಗಟ್ಟಿಯಾಗಿರ್ಬೇಕು. ಗಟ್ಟಿ ಹಸು ಕಿತ್ಕೋಬಾರ್ದು ಅಂದ್ರೆ ಗೂಟ ಗಟ್ಟಿಯಾಗಿರ್ಬೇಕಂತೆ. ಅಚ್ಚರಿ, ನಿಮ್ಮಿಬ್ರು ಮಧ್ಯೆ ಬೇರೆ ಏನೋ ನಡೆದಿಲ್ಲ ತಾನೆ? ದೊಡ್ಡದಾಗೇನು ನಡೆದಿಲ್ಲ ಅಂದ್ರೆ ದೊಡ್ಡದಾಗೂ ಏನೋ ನಡೆದಿಲ್ಲ, ಚಿಕ್ಕದಾಗೂ ಏನೋ ನಡೆದಿಲ್ಲ, ಒಂದ್ ಕಿಸ್ಸು ಕೂಡ ಮಾಡಿಲ್ಲ. ನೀವ್ ಅಷ್ಟೊಂದ್ ಸಪ್ಪೇನಾ? ಯಾವನ್ ಹೇಳಿ ಬಿಟ್ರೆ ಅವಳಿ ಜೋಳಿ ಮಕ್ಳು ಮಾಡಿ LKG ಬಂದು UKG ಬಂದು ಸೇರಿಸ್ಬಿಡ್ತೀನಿ. ನೋಡ್ತೀರಾ? ಓಕೆ ಓಕೆ, ನೋಡ್ತೀರಾ ಅಂತ ಪರ್ಮಿಷನ್ ಕೊಡಿ ಅಂತ. ಮೈ ಮರ್ತ್ಕೊಂಡು ಮರ್ದಡಿ ಕೂತಿದೀವಲ್ಲ, ಮರ ಏನಾದ್ರೂ ಬಿದ್ಬಿಟ್ರೆ ನಮ್ ಗತಿ? ವರಿ ಮಾಡಕ್ ಹೋಗ್ಬೇಡ. ನಾವು ಕೂತಿರೋದು ಗಂಡು ಮರದ ಕೆಳಗೆ. ಗಂಡು ಮರದ ಕೊಂಬೆ ಮೇಲೆ ಕೆಳಗೆ ಅಳ್ಳಾಡುತ್ತೆ ಹೊರತು ಬುಡ ಅಳ್ಳಾಡಲ್ಲ. ಗಂಡ್ಮರ ಅಂತ ಹೆಂಗ್ ಕಂಡಿಡಿಯೋದು? ಸಿಂಪಲ್. ದಪ್ಪಾಗಿರೋ ಹಣ್ಣು ಬಿಟ್ರೆ ಅದು ಹೆಣ್ಣು ಮರ, ಉದ್ದಾಗಿರೋ ಕಾಯಿ ಬಿಟ್ರೆ ಅದು ಗಂಡು ಮರ. ಅರ್ಥ ಆಯ್ತಾ? ಹೆಣ್ಣು ಮರ ಗಂಡು ಮರ ಕಂಡಿದ್ರಲ್ಲ ನೋಡ್ಕೊಳ್ತೀನಿ. ಮೈ ಮರ್ತ್ಕೊಂಡು ಮರ್ದಡಿ ಕೂತಿದೀವಲ್ಲ, ಮರ ಏನಾದ್ರೂ ಬಿದ್ಬಿಟ್ರೆ ನಮ್ ಗತಿ? ವರಿ ಮಾಡಕ್ ಹೋಗ್ಬೇಡ. ನಾವು ಕೂತಿರೋದು ಗಂಡು ಮರದ ಕೆಳಗೆ. ಗಂಡು ಮರದ ಕೊಂಬೆ ಮೇಲೆ ಕೆಳಗೆ ಅಳ್ಳಾಡುತ್ತೆ ಹೊರತು ಬುಡ ಅಳ್ಳಾಡಲ್ಲ. ಗಂಡ್ಮರ ಅಂತ ಹೆಂಗ್ ಕಂಡಿಡಿಯೋದು? ಸಿಂಪಲ್. ದಪ್ಪಾಗಿರೋ ಹಣ್ಣು ಬಿಟ್ರೆ ಅದು ಹೆಣ್ಣು ಮರ, ಉದ್ದಾಗಿರೋ ಕಾಯಿ ಬಿಟ್ರೆ ಅದು ಗಂಡು ಮರ. ಅರ್ಥ ಆಯ್ತಾ?
ಇವ್ರೆ ಮನೆಯವ್ರ ಶಾಸಕ ಜೊತೆ ಮುನಿರತ್ನ ನಂಬರ್ ಇದೆಯಾ? ಇದೆಯಾ? ಯಾಕೋ ನಂಗೆ ಈ ಪಬ್ಲಿಕ್ ಟಿವಿ ರಂಗಣ್ಣನ ಮೇಲೆ ತುಂಬಾ ಅಸಮಾಧಾನ ಇದೆ. ಅವ್ರನ್ನ ಫಸ್ಟ್ ಕೆಲಸದಿಂದ ವಜಾ ಮಾಡಿಸ್ಬೇಕಿತ್ತು. ನೀನ್ ಯಾರ ಹತ್ರ ಆದ್ರೂ ವಧೆ ತಿನ್ನೋ ಗ್ಯಾರಂಟಿ ಕಣೋ. ಉಗಿಸ್ಕೋ. ಮಿನಿ ಇನ್ ಮುಂಚೆ ನಾನು ಹಿಂಗೆನಾ? ಸುಳ್ಳು. ಮೊದ್ಲು ನೆಟ್ಗೆ ಇದ್ದೆ. ಈ ರಂಗಣ್ಣನ್ ನ್ಯೂಸ್ ನೋಡಿ ನೋಡಿ ಮಂಕ್ ಬಡ್ದೋಯ್ತು. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಈಗ ತೆಪ್ಪು ಕೂತ್ಕೋ, ಇಲ್ಲ ಅಂದ್ರೆ ಅವ್ಳನ್ನ ಕರ್ಕೊಂಡು ಹೋಗಿ ಕೊಬ್ಬರಿ ಮಿಠಾಯಿ ಕೊಡ್ಸ್ಕೊಂಡ್ ಬಾ. ಎಷ್ಟಣ್ಣ? 49 ರೂಪಾಯಿ ಕೊಡಿ. 49. ತಗೊಳ್ಳಿ. ಸೊಮ್ಮೆ ಏನಿದು? ಚಾಕ್ಲೇಟ್. ಅಲ್ಲ ಸೊಮ್ಮೆ, ಚಿಲ್ಲರೆ ಇಲ್ಲ ಅಂದ್ರೆ ನೀವು ಚಾಕ್ಲೇಟ್ ತಾನೇ ಕೊಡ್ತೀರಾ? ನಮ್ಮ ಹತ್ರ ಇವಾಗ 49 ರೂಪಾಯಿ ಚಿಲ್ಲರೆ ಇಲ್ಲ. ತಗೋ ಚಾಕ್ಲೇಟ್. ರೇ ಸೊಮ್ಮೆ, ಇದು ಮಿಠಾಯಿ ಅಂಗಡಿ ಅಲ್ಲ, ಟೋಲು ಟೋಲು. ಟೋಲಾ? ಹಾಗಾದ್ರೆ ನೀನ್ ಚಿಲ್ಲರೆ ಇಟ್ಕೋಬೇಕಾಗಿತ್ತು. ಚಾಕ್ಲೇಟ್ ಯಾಕಪ್ಪ ಇಟ್ಕೊಂಡಿದ್ಯಾ? ಮರ್ಯಾದೆಯಾಗಿ ದುಡ್ಡು ಕೊಟ್ಟು ಹೋಗಿ, ಇಲ್ಲ ಅಂದ್ರೆ ಅದ್ ಹೇಗೆ ಹೋಗ್ತಾರೋ ನಾನು ನೋಡ್ತೀನಿ. ಹೌದಾ? ನೋಡು, ಹಿಂಗ್ ಬಿಸಾಕ್ತೀನಿ, ಹಿಂಗೆ ಸ್ಟಾರ್ಟ್ ಮಾಡ್ತೀನಿ, ಹಂಗೆ ರಾಕಿ ಮುಂದೆ ಹೋಗ್ತೀನಿ. ನನಗೆ ಚಾಕ್ಲೇಟ್ ಬಿಸ್ಕೆಟ್ ಕೊಡಿಸ್ತೀನಿ. ಸರ್, ನಿಮ್ ಬಗ್ಗೆ ತುಂಬಾ ಕೇಳಿದೀನಿ. ನೀವು ಚಿಕ್ಕ ಏಜಲ್ಲಿ ಏನೇನೋ ತುಂಬಾ ಪಡ್ಕೊಂಡಿದ್ರಿ ಅಂತ ಸರ್, ನಿಜಾನಾ ಸರ್? ಹೌದು ಸರ್, ಅದನ್ನ ಪಡ್ಕೊಳಕ್ಕೆ ಮನುಷ್ಯಂಗೆ 60 ವರ್ಷ ಏಜ್ ಆಗ್ಬೇಕು. ನಾನು ಬರೀ 30 ವರ್ಷ ಏಜ್ ಅಲ್ಲಿ ಅದನ್ನೆಲ್ಲ ಪಡ್ಕೊಂಡಿದ್ದೀನಿ ಸರ್. ನಾನು ಅಂತದ್ ಏನ್ ಪಡ್ಕೊಂಡಿರೋದು ಸರ್? ಸರ್ ಏನು ಇಲ್ಲ, ಸೊಂಟ ನೋವು, ಮಂಡಿ ನೋವು ಅದೆಲ್ಲ ಸರಿಯಾಗಿ ನೋಡಿ ಸರ್. ತಲೆನೋವು, ರಾತ್ರಿ ಪೂರ್ತಿ ಏನಿಲ್ಲ. ಮೇಡಮ್ ನಾನು ನೋಡದೇ ಇರೋಂಥ ಒಂದು ಅವತಾರದಲ್ಲಿ ನೋಡ್ತೀನಿ. ಸೀರಿಯಸ್ ಆಗಿ ಇದಾದ್ಮೇಲೆ ಮತ್ತೊಂದು ಸಿನಿಮಾದಲ್ಲಿ ಮೇಡಮ್ ಕಾಣಿಸ್ತಾರೆ. ಅವ್ರನ್ನ ನೋಡದೆ ಒಂದು ಅವತಾರದಲ್ಲಿ ಕಾಣಿಸೋದು. ಏನು ಸಮಾಚಾರ? ನೀನೇ ಹೇಳ್ಬೇಕು ಕಣೆ. ಡ್ರೆಸ್ ಏನ್ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ. ಮತ್ತೇನ್ ಸಮಾಚಾರ? ಏನಿಲ್ಲ ಕಣೆ. ಲೇ, ಆ ಕುಕ್ಕರ್ ಕೂಗಿ ಬೇಳೆ ಎಲ್ಲ ಬೆಂದೋಗ್ತಿದೆ ನೋಡೆ. ಆ ಬೇಳೆ ಬೆಂದು ಆಳ್ ಬಿದ್ದೋದ್ರು ಪರವಾಗಿಲ್ಲ, ಯಾವ್ದೇ ಕಾರಣಕ್ಕೂ ನಿಮ್ಮಿಬ್ರು ಬೇಳೆ ಬೇಯಿಸ್ಕೊಳಕ್ ನಾನ್ ಬಿಡಲ್ಲ. ಅಯ್ಯಪ್ಪ, ಕ್ಯಾಲ್ಕುಲೇಟ್ರಾ? ಏನೇನ್ ತಗೊಂಡಿದ್ರಿ? 2 ಪ್ಲೇಟ್ ಪೂರಿ, 2 ಪ್ಲೇಟ್ ಪೂರಿ, 14, 2 ಹಪ್ಪಳ, 2 ಹಪ್ಪಳ, 2 ಹಣ್ಣು, 6, 1 ಟೀ. ಒಟ್ಟಿಗೆ ಎಷ್ಟಾಯ್ತು? 14,668 ರೂಪಾಯಿ. ಮಧು, ನಾನು ತುಂಬಾ ಫಿಲಂ ನೋಡಿದ್ದೀನಿ. ಎಲ್ಲ 1 ಗ್ಲಾಸ್ ಹಾಲು ತಂದ್ರೆ ನೀನ್ಯಾಕೆ 2 ತಂದಿದ್ಯಾ? ಜೊತೆಲಿ ಇದೇನಿದೆ ರೆಡ್ ಬುಲ್ಲು? ಹಾ, ಬೆಳಿಗ್ಗೆ ತನಕ ಎನರ್ಜಿ ಬೇಕಲ್ಲ, ಅದಕ್ಕೆ ರೆಡ್ ಬುಲ್ಲು. ಆಮೇಲೆ ಅವಳಿ ಜೋಳಿ ಮಕ್ಕಳು ಹುಟ್ಬೇಕಲ್ಲ, ಅದಕ್ಕೆ 2 ಗ್ಲಾಸ್ ಹಾಲು. ಯಾಕೆ ನಗ್ತಿದ್ದೀರಾ? ಸುಮ್ಮನೆ ಇವ್ರು ಹೊಸ್ತಾಗ ಬಂದ್ರಿ HOD ಗಜೇಂದ್ರ ಸರ್ ಅಂತ. ಮತ್ತೆ ಸೊಳ್ಳೆ ಕಾಣಿಸ್ತಿಲ್ಲ. ಡೋಂಟ್ ಕೇರ್ ಅಲ್ಲ, ನಾಳೆ ತೋರಿಸ್ತೀನಿ. ಬರೋ. ಸರಿ ಸರ್, ನಾಳೆ ಸೊಂಡ್ಲೆ ತೋರಿಸ್ತಾರೆ. ಏನು ನಾಳೆ ಸೊಳ್ಳೆ ಸೇರ್ತಾರಂತೆ. ಓಕೆ, ನೋಡಿದ್ರೆ ಸ್ನೇಹಿತರೆ, ಇಂತಹ ಹೊಸ ಹೊಸ ವಿಡಿಯೋಗಳನ್ನು ನೋಡಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ. ಧನ್ಯವಾದಗಳು, ನಮಸ್ಕಾರ.